ವಿದ್ಯಾರ್ಥಿಗಳೇ, ಅಭ್ಯಾಸ 6 ರಚನೆಗಳು ಅಭ್ಯಾಸ 6.1ರಲ್ಲಿಯ 4ನೇ ಸಮಸ್ಯೆಯನ್ನು ನೋಡೋಣ. ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳ 1.12 ರಚಿಸಿ. ಹೌದಾ? ಮೊದಲು ನಾವೊಂದು ಸಮದ್ವಿಬಾಹು ತ್ರಿಭುಜವನ್ನು ರಚನೆ ಮಾಡ್ಕೋಬೇಕು. ನಂತರ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಇನ್ನೊಂದು ತ್ರಿಭುಜವನ್ನು ನಾವು ರಚನೆ ಮಾಡಬೇಕು. ನಾವು ರಚನೆ ಮಾಡಿದ ತ್ರಿಭುಜ ಮೊದಲು ರಚಿಸಿದ ತ್ರಿಭುಜದ ಬಾಹುಗಳ ಅನುಪಾತ ಎರಡನೇ ತ್ರಿಭುಜಕ್ಕೆ ಕಂಪೇರ್ ಮಾಡಿದರೆ ಎಷ್ಟಿರಬೇಕು ಬಾಹುಗಳು ಅಂದರೆ 1.12 ಇರಬೇಕು ಅಂತ ಹೇಳ್ತಾರೆ. ಸೊ ನಾವೀಗ ಏನು ಮಾಡೋಣ ಅಂದರೆ ಮೊದಲು ಸಮದ್ವಿಬಾಹು ತ್ರಿಭುಜದ ರಚನೆ ಮಾಡ್ಕೋಣ. ಪಾದ 8 ಸೆಂಟಿಮೀಟರ್ ನೋಡಿ, ಪಾದ 8 ಸೆಂಟಿಮೀಟರ್ ಇರುವಂತೆ ಸಮದ್ವಿಬಾಹು ತ್ರಿಭುಜದ ರಚನೆ ಮಾಡ್ಕೋಣ. ಪಾದ 8 ಸೆಂಟಿಮೀಟರ್, ಇದಕ್ಕೆ ನಾವು ಬಿ ಸಿ ಅಂತ ಗುರುತಿಸ್ಕೋಣ. 8 ಸೆಂಟಿಮೀಟರ್ ಅಂತ ಬರೆಯೋಣ. ಈಗ ಎತ್ತರ 4 ಸೆಂಟಿಮೀಟರ್ ಇರುವಂತೆ ಸಮದ್ವಿಬಾಹು ತ್ರಿಭುಜವನ್ನು ರಚನೆ ಮಾಡಬೇಕಾಗಿದೆ. ಸೊ ನಾವು ಎತ್ತರ 4 ಸೆಂಟಿಮೀಟರ್ ರಚನೆ ಮಾಡಬೇಕಾಗಿರೋದ್ರಿಂದ ನಾವು ಬಿ ಸಿಗೆ ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು. ಅರ್ಧಕ್ಕಿಂತ ಜಾಸ್ತಿ ತಗೊಂಡು ನಾವೇನು ಮಾಡ್ತೀವಿ, ಬಿಯನ್ನು ಕೇಂದ್ರವಾಗಿರಿಸಿ ಮೇಲು ಮತ್ತು ಕೆಳಗು ಕಟ್ ಮಾಡ್ಕೋತೀವಿ. ಅದೇ ರೀತಿ ಕೆಳಗಿನ ಅವಶ್ಯಕತೆ ಇಲ್ಲ, ಮೇಲಿದ್ರೆ ಸಾಕು. ಸೊ ಕಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಈಗ ನೇರವಾಗಿ ಏನು ಮಾಡ್ತೀವಿ, ಎರಡೂ ಬಿಂದುವಿನ ನೇರವಾಗಿ ಕೆಳಗೆ ರಚನೆ ಮಾಡೋದ ಅವಶ್ಯಕತೆ ಇಲ್ಲ, ನಾವು ಮೇಲಷ್ಟೇ ಮಾತ್ರ ಲಂಬವನ್ನು ರಚನೆ ಮಾಡ್ಕೊಳ್ಳೋಣ. ಸೊ ಬಿ ಸಿಗೆ ಏನು ಮಾಡ್ಬೇಕು, ನಾವು ಸಮದ್ವಿಬಾಹು ತ್ರಿಭುಜ ರಚನೆ ಮಾಡಬೇಕಾಗಿದ್ರೆ ಎತ್ತರ 4 ಸೆಂಟಿಮೀಟರ್ ತಗೋಬೇಕು. ಈಗ ಎತ್ತರ ಹೆಚ್ಚಿದೆ, ಈಗ ನಾವು 4 ಸೆಂಟಿಮೀಟರ್ ಮಾತ್ರ ತಗೋಬೇಕು. ಕೈವಾರದ ಸ್ಕೇಲ್ನ ಸಹಾಯದಿಂದ 4 ಸೆಂಟಿಮೀಟರ್ನ ಗುರುತಿಸ್ಕೊಳ್ಳೋಣ. 4 ಸೆಂಟಿಮೀಟರ್ ಗುರುತಿಸ್ಕೊಂಡು ನಾವು ಬಿ ಸಿಗೆ ಲಂಬಾರ್ಧಕವನ್ನು ರಚನೆ ಮಾಡಿದ್ದೀವಲ್ಲ, ಸೊ ಅಲ್ಲಿ ನಮಗೇನು ಸಿಗುತ್ತೆ ಅಂದರೆ ಕೇಂದ್ರ ಸಿಕ್ಕಿರುತ್ತೆ. ಈ ಕೇಂದ್ರಕ್ಕೆ ನಾವು ಎಮ್ ಅಂತ ಗುರುತಿಸ್ಕೊಳ್ಳೋಣ. ಈಗ ಈ ಕೇಂದ್ರಕ್ಕೆ ನಾವೇನು ಮಾಡೋಣ ಅಂದರೆ 4 ಸೆಂಟಿಮೀಟರ್ ಮಾತ್ರ ಗುರುತಿಸ್ಕೊಳ್ಳೋಣ. ಇಲ್ಲಿಗೆ 4 ಸೆಂಟಿಮೀಟರ್ ಆಗುತ್ತೆ. ಇದಕ್ಕೆ ನಾವು ಎ ಅಂತ ಕೊಡೋಣ. ಎ ಬಿ ಮತ್ತು ಎ ಸಿಗಳನ್ನು ಸೇರಿಸೋಣ. ಎ ಬಿ ಎ ಸಿಗಳನ್ನು ಸೇರಿಸೋಣ. ಈಗ ನಮಗೆ ಎ ಬಿ ಸಿ ತ್ರಿಭುಜ ಎಂಥ ತ್ರಿಭುಜ ಅಂದರೆ ಸಮದ್ವಿಬಾಹು ತ್ರಿಭುಜದ ರಚನೆ ಆಯಿತು. ಎತ್ತರ 4 ಸೆಂಟಿಮೀಟರ್ ಇರುವಂತೆ ಸಮದ್ವಿಬಾಹು ತ್ರಿಭುಜದ ರಚನೆಯನ್ನು ನಾವು ಮಾಡಿಕೊಂಡ್ವಿ. ಈಗ ನಾವು ಈ ತ್ರಿಭುಜಕ್ಕೆ ಸಮರೂಪವಾಗಿರ್ತಕ್ಕಂಥ ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡಬೇಕು. ನಾವು ರಚನೆ ಮಾಡಬೇಕಾದ ತ್ರಿಭುಜ ಹೇಗಿರಬೇಕು ಅಂತಂದರೆ, ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳು ಎಷ್ಟಿರಬೇಕು ಅಂದರೆ 1.12 ಇರಬೇಕು. ಇದು 1.12, ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. ಇದನ್ನು ನಾವು ವಿಷಮ ಭಿನ್ನರಾಶಿಗೆ ಬದಲಾಯಿಸ್ಕೋಣ. 1.12 ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. 2 1 2, 2 + 1 3 ಅಂದರೆ ಎಷ್ಟಾಗುತ್ತೆ, ಇದು ನಾವು ವಿಷಮ ಭಿನ್ನರಾಶಿಗೆ ಬದಲಾಯಿಸ್ಕೊಂಡಾಗ 3/2. ಹೌದಾ? ಈಗ ನಾವು ಬಿನಲ್ಲಿ ಏನು ಮಾಡೋಣ, ಒಂದು ಲಘುಕೋನ ಉಂಟಾಗುವಂತೆ ಒಂದು ರೇಖಾಖಂಡವನ್ನು ರಚನೆ ಮಾಡೋಣ. ಇದಕ್ಕೆ ಎಕ್ಸ್ ಅಂತ ಗುರುತಿಸ್ಕೋಣ. ಈಗ ನಾವು ಬಿ ಎಕ್ಸ್ನಲ್ಲಿ ಸಮನಾದ ಭಾಗಗಳನ್ನು ಕಟ್ ಮಾಡ್ಕೋಬೇಕು. ಎಷ್ಟು ಸಮನಾದ ಭಾಗಗಳನ್ನು ಕಟ್ ಮಾಡ್ಕೋಬೇಕು ಅಂದರೆ ನೀವಿಲ್ಲಿ ಗಮನಿಸಬೇಕು, ಅಂಶ ಮತ್ತು ಛೇದದಲ್ಲಿ
ಎರಡರಲ್ಲಿ ಯಾವ ಸಂಖ್ಯೆ ದೊಡ್ಡದಿರುತ್ತೋ ಅಷ್ಟು ಸಮನಾದ ಭಾಗಗಳನ್ನು ಕಟ್ ಮಾಡ್ಕೋಬೇಕು. ಈ 2 ಮತ್ತು 3 ನಾವು ಕಂಪೇರ್ ಮಾಡಿದಾಗ 3 ದೊಡ್ಡದು, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 3 ಸಮನಾದ ಭಾಗಗಳನ್ನು ನಮಗೆ ಅನುಕೂಲಕರವಿರುವ ತ್ರಿಜ್ಯದ ಅಳತೆಯನ್ನು ತೆಗೆದುಕೊಂಡು ನಾವೇನು ಮಾಡೋಣ, 3 ಸಮನಾದ ಭಾಗಗಳನ್ನು ಕಟ್ ಮಾಡ್ಕೋಣ. 3 ಸಮನಾದ ಭಾಗಗಳು ಕಟ್ ಮಾಡ್ಕೋವರೆಗೂ ಈ ಅಳತೆಯನ್ನು ನಾವು ಚೇಂಜ್ ಮಾಡೋ ಹಾಗಿಲ್ಲ. ಮೊದಲಿಗೆ ನೀವು ಎಷ್ಟು ಬೇಕಾದಷ್ಟು ತೊಗೋಬೋದು, ಎಷ್ಟು ಸೈಜ್ ನೋಡ್ರಿ, ಇಷ್ಟು ತೊಗೋಬೋದು, ಇಷ್ಟು ತೊಗೋಬೋದು, ಇಷ್ಟು ತೊಗೋಬೋದು. ನಾನಿವಾಗ ಈ ಅಳತೆ ತೊಗೋತೀನಿ. ಈ ಅಳತೆನ ನಾನು ಏನು ಮಾಡ್ತೀನಿ, ಕೈವಾರ ಚೇಂಜ್ ಮಾಡಲಾರ್ದೇ 3 ಭಾಗಗಳನ್ನಾಗಿ ನಾನು ಕಟ್ ಮಾಡ್ಕೋತೀನಿ. 1 ಕಾಣಿಸಿಲ್ಲ ಅಂದರೆ ಈ ಕಡೆಯಿಂದ ಮಾಡ್ತೀನಿ ನೋಡಿ, 2, ಅದೇ ರೀತಿ 3 ಸಮನಾದ ಭಾಗಗಳನ್ನು ನಾವು ಕಟ್ ಮಾಡಿಕೊಂಡಾಗ ಇದು ಬಿ ಇರೋದ್ರಿಂದ ಇದಕ್ಕೆ ನಾನೇನು ಮಾಡ್ತೀನಿ, B1 B2 B3 ಅಂತ ಗುರುತಿಸ್ಕೋತೀನಿ. ಈಗ 3 ಸಮನಾದ ಭಾಗನ ಕಟ್ ಮಾಡ್ಕೊಂಡಾಗ ಇನ್ನೊಂದು ಸಂಖ್ಯೆ ಉಳಿತು 2. ಸೊ 2 ನಾನು ಏನು ಮಾಡ್ತೀನಿ, B2ದಿಂದ ಇಲ್ಲಿ ಸಿಗೆ ಸೇರಿಸ್ಬಿಡ್ತೀನಿ. ನೋಡಿ ಇಲ್ಲಿ ಕನ್ಫ್ಯೂಸ್ ಆಗ್ತದೆ, ಯಾವುದಕ್ಕೆ ಸೇರಿಸ್ಬೇಕಪ್ಪ, ಬಿ ಒಂದೊಂದ್ಸಲ ಏನು ಮಾಡಿಬಿಡ್ತೀನಿ, B3ಗೆ ಸೇರಿಸ್ಬಿಡ್ತೀನಿ. B3ಗೆ ಸೇರಿಸ್ಬಾರ್ದು, ನೀವು 3 ಸಮಭಾಗನಾಗಿ ಕಟ್ ಮಾಡ್ಕೊಂಡಾಗ ಇನ್ನೂ ಒಂದು ಯಾವ ಸಂಖ್ಯೆ ಉಳಿದಿರ್ತದ ಆ ಸಂಖ್ಯೆಯನ್ನು ಇದಕ್ಕೆ ನಾವು ಲಾಸ್ಟ್ ಪಾಯಿಂಟಿಗೆ ಸೇರಿಸ್ಬಿಡ್ಬೇಕು. ಈ ಒಂದು ಟ್ರಿಕ್ಸನ್ನು ಕೂಡ ನೀವು ನೆನ್ಪಿಟ್ಕೋಬೋದು. ಒಬ್ಬರೊಬ್ರು ಏನು ಮಾಡಿಬಿಡ್ತೀರಿ, 3 ಸಮನಾದ ಭಾಗನ ಕಟ್ ಮಾಡಿ 2ಕ್ಕೆ ಸೇರಿಸ್ಬೇಕನ್ನೋದೇ ಗೊತ್ತಿರಂಗಿಲ್ಲ, ಮತ್ತೆ ನೀವು 3ಕ್ಕೆ ಸೇರಿಸ್ಬಿಡ್ತೀರಿ. ನೋಡ್ರಿ, ಈಗ ನಾವು ಸಣ್ಣ ಸಣ್ಣ ಅಳತೆ ತ್ರಿಜ್ಯ ತೊಗೊಂಡಾಗ ಇದು ಒಳಗೆ ಬಂದುಬಿಡ್ತದೆ, ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಹಿಂಗೆ ಸೇರಿಸ್ಬಿಟ್ರೆ ತಪ್ಪಾಗ್ತದೆ. ನೀವು ಅಂಶ ಮತ್ತು ಛೇದದಲ್ಲಿ ದೊಡ್ಡಿರ್ತಕ್ಕಂಥ ನಂಬರನ್ನು ನೀವು ಸಮನಾದ ಭಾಗನ ಕಟ್ ಮಾಡ್ಕೊಂಡಾಗ ಇನ್ನೊಂದು ಸಂಖ್ಯೆ ಉಳಿದಿರ್ತಲ್ಲ ಆ ಸಂಖ್ಯೆನ ನೀವು ಇಲ್ಲಿ ಮೊದಲು ರಚಿಸಿದ ತ್ರಿಭುಜದ ಬಿಂದುವಿಗೆ ನಾವು ಇದನ್ನು ಏನು ಮಾಡಿಬಿಡಬೇಕು, ಈ B2ವನ್ನು ಸಿಗೆ ಸೇರಿಸ್ಬಿಡ್ಬೇಕು. 2 ಇರೋದ್ರಿಂದ ನಾವು B2ಗೆ ಸಿ ಬಿಂದುವಿಗೆ ನಾನು ಸೇರಿಸಿದೆ. ಈಗ ಈ ಸಣ್ಣ ಟ್ರಿಕ್ಸ್ಗಳು ಇವೆಲ್ಲ ನೀವು ನೆನ್ಪಿಟ್ಕೋಬೇಕು. ಈಗೇನು ಮಾಡಬೇಕು ಅಂದರೆ B2ನ ಮೇಲಿಟ್ಟು ನಾನು ಏನು ಮಾಡ್ತೀನಿ, ಒಂದು ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಇಲ್ಲಿ ಕೂಡ ಅನುಕೂಲಕರವಾದ ಅಳತೆ ಒಂದು ಕಂಸವನ್ನು ಕಟ್ ಮಾಡ್ಕೋತೀವಿ. ಹೌದಾ, ಈ ಕಂಸದ ಅಳತೆಯನ್ನು ತೆಗೆದುಕೊಂಡು ಏನು ಮಾಡ್ತೀನಿ, ನಾನು ನೇರವಾಗಿ B3ಗೆ ಬರ್ತೀನಿ. B3ಗೆ ಇಲ್ಲೊಂದು ಕಂಸವನ್ನು ಕಟ್ ಮಾಡ್ತೀನಿ. ಯಾಕೆ ಮಾಡಬೇಕಿದು ಅಂತ ನೀವು ಕೇಳ್ಬೋದು. ಯಾಕಂದರೆ ಇಲ್ಲಿ ಎಷ್ಟು ಕೋನ ಉಂಟಾಗಿದೆಯೋ, B2Cನಲ್ಲಿ ಎಷ್ಟು ಕೋನ ಉಂಟಾಗಿದೆಯೋ ಅದೇ ಕೋನವನ್ನು ನಾವಿಲ್ಲಿ ಕಾಪಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. B3ಯಲ್ಲಿ ಸೇಮ್. ಸೊ ಹೀಗಾಗಿ ಅದು ಕಾಪಿ ಮಾಡ್ಕೊಂಬರ್ಬೇಕಾದ್ರೆ, ಆ ಕೋನವನ್ನು ಕಾಪಿ ಮಾಡ್ಕೊಂಬರ್ಬೇಕಾದ್ರೆ ಇದು ಒಂದು ಮೆಥಡ್. ಸೊ ನಂತರ ಇವೆರಡರಲ್ಲಿ ಎಷ್ಟು ಕೋನ ಉಂಟಾಗಿದೆ, ಈ 2 ರೇಖಾಖಂಡದಲ್ಲಿ B2Cದಲ್ಲಿ ಉಂಟಾದ ಕೋನದ ಅಳತೆಯನ್ನು ನಾವು ತೆಗೆದುಕೊಂಡು, ಸೊ ನೋಡಿ ಈ ಅಳತೆಯನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ, ಇಲ್ಲಿ ಏನು ಮಾಡ್ತೀವಿ, ಸೊ ಇದನ್ನು ಕಟ್ ಮಾಡ್ಕೋತೀವಿ. ಸೊ ಇದನ್ನು ಸ್ವಲ್ಪ ಮುಂದುವರ್ಸೋಣ, ಕಟ್ಟಾಗಿಲ್ಲ. ಮತ್ತು ನಾನೇನು ಮಾಡಬೇಕು ಇವಾಗ, ಈ ಅಳತೆಯನ್ನು ತೆಗೆದುಕೊಂಡು ಈ ಕಂಸವನ್ನು ಇನ್ನು ಒಂಚೂರು ಮುಂದಕ್ಕೆ ಎಳ್ಕೋಬೇಕು ನಾನು, ರೈಟ್. ಆವಾಗ ನಮಗಿಲ್ಲೊಂದು ಬಿಂದು ಸಿಗುತ್ತೆ. ಹೌದಾ, ಈಗ ಇನ್ನೊಂದು ಟ್ರಿಕ್ಸನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ರಚನೆ ಮಾಡಬೇಕಾದ ತ್ರಿಭುಜ ಹೊರಗಡೆ ಬರುತ್ತೋ ಒಳಗಡೆ ಬರುತ್ತೋ ಅಂತ ತಿಳ್ಕೊಬೇಕು. ಹೌದಾ, ಹೆಂಗೆ ತಿಳ್ಕೊತೀರಿ, ಈ ಮೊದಲು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ, ಆದರೂ ಕೂಡ ಇಲ್ಲೊಂದ್ಸಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. 3/2, ಈ 3/2ರ ಅನುಪಾತ ನಾವು ಛೇದ ಹೊಡೆದಾಗ 1ಕ್ಕಿಂತ ದೊಡ್ಡದು ಬಂತಂದರೆ ನಾವು ರಚನೆ ಮಾಡಬೇಕಾದ ತ್ರಿಭುಜ ಹೊರಗಡೆ ಬರ್ತದ ಅಂತ ತಿಳ್ಕೊಬೇಕು. ಛೇದ ಹೊಡೆದ್ರೆ 1ಕ್ಕಿಂತ ಚಿಕ್ಕದು ಬಂದರೆ ನಾವು ರಚನೆ ಮಾಡಬೇಕಾದ ತ್ರಿಭುಜ ಮೊದಲು ರಚಿಸಿದ ತ್ರಿಭುಜದ ಒಳಗಡೆ ಬರ್ತದ ಅಂತ ತಿಳ್ಕೊಬೇಕು. ಇದು ಒಂದು ಸಣ್ಣ ಟ್ರಿಕ್ಸ್. ಈಗ ನಾವು ಚೆಕ್ ಮಾಡಿಬಿಡೋಣ, ಒಳಗೆ ಬರ್ತದೋ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ನಾನು ಏನು ಮಾಡ್ತೀನಿ, ಕಟ್ ಮಾಡ್ತೀನಿ. 3/2, 2 ಬಂದ್ಲೆ 1 ಉಳಿತು, ಪಾಯಿಂಟ್ ಕೊಟ್ಟರೆ 10 ಆಯಿತು, 2 5 10. ಸೊ ಮಕ್ಕಳಿಗೆ ಎಷ್ಟು ಬಂತಿಲ್ಲಿ, 1.5. ಇದು ಲೆಸ್ ದೆನ್ 1 ಗ್ರೇಟರ್ ದೆನ್ 1 ಅಂದರೆ 1ಕ್ಕಿಂತ 1.5 1ಕ್ಕಿಂತ ಚಿಕ್ಕದಿದೆಯೋ ದೊಡ್ಡದಿದೆಯೋ, ಅಫ್ಕೋರ್ಸ್ ಇದು 1ಕ್ಕಿಂತ ದೊಡ್ಡದಿದೆ. ಸೊ 1ಕ್ಕಿಂತ ದೊಡ್ಡದು, 1.5 1ಕ್ಕಿಂತ ದೊಡ್ಡದು. ಹಾಗಂದ್ರೆ ನಮ್ಗೆ
ಏನು ರಚನೆ ಮಾಡಬೇಕು ನಾವಿಲ್ಲಿ? ನಾವು ರಚನೆ ಮಾಡಬೇಕಾದ ತ್ರಿಭುಜ ಹೊರಗಡೆ ಬರುತ್ತೋ ಒಳಗಡೆ ಬರುತ್ತೋ? ಎಕ್ಸಾಕ್ಟ್ಲಿ, ನಾವು ರಚನೆ ಮಾಡಬೇಕಾದ ತ್ರಿಭುಜ ವೃತ್ತದ ಹೊರಗಡೆ ಬರುತ್ತೆ. ಹಾಗಾದರೆ ಮಕ್ಕಳೇ, ವೃತ್ತದ ಹೊರಗಡೆ ಬರ್ತದೆ ಅಂತ ನಾವು ಈ ಸಣ್ಣ ಟ್ರಿಕ್ಸ್ನ ಮೂಲಕ ತಿಳ್ಕೊಂಡ್ವಿ. ಈಗ ಹೊರಗಡೆ ಬರ್ತದಂದಾಗ ನಾವಿಲ್ಲಿ ಬಿ ಸಿ ಅನ್ನು ವೃದ್ಧಿಸ್ಕೋಬೇಕಂತ ಅರ್ಥ ಆಯಿತು. ಅದೇ ರೀತಿ ಎ ಬಿ ಅನ್ನು ಕೂಡ ನಾವು ಇಲ್ಲಿ ವೃದ್ಧಿಸ್ಕೋಬೇಕು. ಸೊ ವೃದ್ಧಿಸ್ಕೊಂಡ್ಬಿಡೋಣ, ಸ್ವಲ್ಪ ವೃದ್ಧಿಸ್ಕೊಳ್ಳೋಣ. ಅದೇ ರೀತಿ ಇಲ್ಲೂ ಕೂಡ ಎ ಬಿ ಅನ್ನು ವೃದ್ಧಿಸ್ಕೊಳ್ಳೋಣ. ಎಸ್, ವೃದ್ಧಿಸ್ಕೊಂಡ ನಂತರ ಈಗ ನಾವು ವೃದ್ಧಿಸ್ಕೊಂಡ್ಮೇಲೆ ಈಗ ನಾವಿಲ್ಲಿ ಕಂಸವನ್ನು ಕಟ್ ಮಾಡ್ಕೊಂಡಿದ್ವಿ ನೋಡಿ. ಇದನ್ನೇನು ಮಾಡೋಣ, ಈ B3 ಬಿಂದು ಮತ್ತು ಇಲ್ಲಿ ಕತ್ತರಿಸಿದ ಬಿಂದು ಇದನ್ನೇನು ಮಾಡೋಣ, ಈ B2Cಗೆ ಸಮಾಂತರವಾಗುವಂತೆ ನಾವೊಂದು ರೇಖೆಯನ್ನು ರಚನೆ ಮಾಡೋಣ. B2Cಗೆ ಸಮಾಂತರವಾಗುವಂತೆ ನಾವೊಂದು ರೇಖೆಯನ್ನು ರಚನೆ ಮಾಡಿದ್ವಿ. ಇದು ವೃದ್ಧಿಸ್ಕೊಂಡ ಭಾಗವನ್ನು ಸಿ ಇದನ್ನು ನಾವೇನು ಮಾಡೋಣ, C' ಅಂತ ಗುರುತಿಸೋಣ. ಈಗ ನಮಗೆ B2Cಗೆ ಸಮಾಂತರವಾಗಿ B3C' ರಚನೆ ಮಾಡ್ಕೊಂಡ್ವಿ. ಅದೇ ರೀತಿ ಮೇಲೂ ಕೂಡ ರಚನೆ ಮಾಡೋಣ. ಬಿಯನ್ನು ಕೇಂದ್ರವಾಗಿಟ್ಕೊಂಡು ಸಿಯನ್ನು ಕೇಂದ್ರವಾಗಿಟ್ಕೊಂಡು ನಾವಿಲ್ಲಿ ನಮಗೆ ಅನುಕೂಲಕರ ತ್ರಿಜ್ಯವನ್ನು ನಾವು ತೆಗೆದುಕೊಂಡು ಏನು ಮಾಡೋಣ, ಒಂದು ಕಂಸವನ್ನು ಕತ್ತರಿಸ್ಕೊಂಡು ಈಗ ಆ ಎರಡೂ ರೇಖೆಯ ನಡುವಿನ ಕೋನದ ರೇಖೆಯನ್ನು ಸಮನಾದ ಒಂದು ನಮಗೆ ಅನುಕೂಲಕರ ತ್ರಿಜ್ಯವನ್ನು ಕಟ್ ಮಾಡಿಕೊಂಡು ನಾವೇನು ಮಾಡೋಣ, ಅದೇ ಅಳತೆ ಚೇಂಜ್ ಮಾಡಲಾರ್ದೇ C' ಬಿಂದುವಿನ ಮೇಲೆ ಇಟ್ಟು ಇಲ್ಲೊಂದು ಕಂಸವನ್ನು ರಚನೆ ಮಾಡ್ಕೊಳ್ಳೋಣ. ನಂತರ ಇವೆರಡರ ಅಳತೆಯನ್ನು ತೆಗೆದುಕೊಂಡು ನಾವೇನು ಮಾಡೋಣ, ಇಲ್ಲಿಟ್ಟು ಈ ರೀತಿ ಕಟ್ ಮಾಡೋಣ. ಈಗ ನಾವು CA ಅಥವಾ ACಗೆ ಸಮಾಂತರವಾಗುವಂತೆ ಒಂದು ಸರಳ ರೇಖೆಯನ್ನು ರಚನೆ ಮಾಡೋಣ. ಇದು ACಗೆ ಸಮಾಂತರವಾಗುವಂತೆ C' ಎಯನ್ನು ವೃದ್ಧಿಸ್ಕೊಂಡಿರೋದ್ರಿಂದ A', ACಗೆ ಸಮಾಂತರವಾಗಿ C' A' ರಚನೆ ಮಾಡ್ಕೊಂಡ್ವಿ. ಇದು ನೋಡಿ ಮಕ್ಕಳೇ, ನಮಗೆ ಬೇಕಾಗಿರುವ ತ್ರಿಭುಜ ಯಾವುದು, ಅಪೇಕ್ಷಿತ ತ್ರಿಭುಜ ಯಾವುದು ಅಂತಂದ್ರೆ ದೊಡ್ಡ ತ್ರಿಭುಜ A', B, C'. ಇದನ್ನು ಬೇಕಾದ್ರೆ ನೀವು ಗುರುತಿಸ್ಕೋಬೋದು. ಈ ರೀತಿ ಅಪೇಕ್ಷಿತ ತ್ರಿಭುಜ A', B, C' ಬರ್ಬಿಡೋಣ. ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ತ್ರಿಭುಜ A', B, C' ಸಮರೂಪಿ ತ್ರಿಭುಜ ABC. ಪ್ರತಿಯೊಂದು ಅನುರೂಪ ಬಾಹುಗಳು ಎಷ್ಟಿವೆ? 3/2 ಸಮನಾಗಿವೆ. ಸೊ ಅದು ಕೂಡ ಬರ್ಬಿಡೋಣ. ದೊಡ್ಡ ಬಾಹು ತ್ರಿಭುಜ ಡಿವೈಡೆಡ್ ಬೈ ದೊಡ್ಡ ತ್ರಿಭುಜದ ಬಾಹು A', B, ದೊಡ್ಡ ತ್ರಿಭುಜದ ಬಾಹು A', B ಡಿವೈಡೆಡ್ ಬೈ AB ಈಸ್ ಈಕ್ವಲ್ ಟು BC' ಅಥವಾ C'B ಡಿವೈಡೆಡ್ ಬೈ ಚಿಕ್ಕ ತ್ರಿಭುಜದ ಬಾಹು BC ಈಸ್ ಈಕ್ವಲ್ ಟು A', C', ದೊಡ್ಡ ತ್ರಿಭುಜದ ಬಾಹು ಡಿವೈಡೆಡ್ ಬೈ ಚಿಕ್ಕ ತ್ರಿಭುಜದ ಬಾಹು. ಗೊತ್ತಾಯ್ತಲ್ಲ ಮಕ್ಕಳೇ? ಇದು ಈ ರೀತಿ ನೀವು ಈ 4ನೇ ಸಮಸ್ಯೆಯನ್ನು ಪ್ರಾಕ್ಟೀಸ್ ಮಾಡಿರಿ. ಈ ರೀತಿ ಎಕ್ಸಾಮಿಗೆ ಸಾಕಷ್ಟು ಸಲ ಕೇಳಿದ್ದಾರೆ. ನೀವು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಈ ಸಮಸ್ಯೆಯನ್ನು ನೀವು ಮಾಡ್ಬೋದು. ಇದೇ ರೀತಿ ಬೇರೆ ಬೇರೆ ಅಳತೆಗಳು ಕೊಟ್ಟಾಗೂ ಕೂಡ ನೀವು ಮಾಡಬಹುದು. ನಾವು ಮೊದಲು ಏನು ಮಾಡಿದ್ದೀವಿ, ಇನ್ನೊಂದು ಸಲ ಸ್ವಲ್ಪ ಪುನರ್ಮನನ ಮಾಡೋಣ.
ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ನಾನು. ಬಿ ಸಿ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವಂತೆ ನಾವು ಸಮದ್ವಿಬಾಹು ತ್ರಿಭುಜದ ರಚನೆಯನ್ನು ಮಾಡಿಕೊಂಡ್ವಿ. ನಂತರ 1.12 ಇದನ್ನು ನಾವು ವಿಷಮ ಭಿನ್ನ ರಾಶಿಗೆ ಬದಲಿ ಮಾಡಿಕೊಂಡಾಗ 3/2 ಆಯಿತು. ಈ 3/2ರ ಅನುಪಾತ 1ಕ್ಕಿಂತ ದೊಡ್ಡದಿರೋದ್ರಿಂದ ನಾವು ಸಿಯನ್ನು C' ಮತ್ತು ಬಿಯನ್ನು ಮುಂದೆ ವೃದ್ಧಿಸ್ಕೊಂಡ್ವಿ. ಅದಕ್ಕೆ ನಾವು C' ಮತ್ತು A' ಅಂತೇಳಿ ಗುರುತಿಸ್ಕೊಂಡ್ವಿ. ಈಗ ನಾವು 3/2ರಲ್ಲಿ 3 ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ನಾವು 3 ಸಮನಾದ ಭಾಗಗಳನ್ನು ಒಂದು ಲಘುಕೋನ ರಚನೆ ಮಾಡಿಕೊಂಡು 3 ಸಮನಾದ ಭಾಗಗಳನ್ನು ಕಟ್ ಮಾಡ್ಕೊಂಡ್ವಿ. ನಂತರ ನಾವು B2ಗೆ ಈ ಸಿ ಬಿಂದುವಿಗೆ ನಾವು ರೇಖೆಯನ್ನು ರಚನೆ ಮಾಡಿಕೊಂಡ್ವಿ. ನಂತರ B1 B1 B2 B2 B3 ಆಗುವಂತೆ B1 B2 B3 ಬಿಂದುಗಳನ್ನು ನಾವು ಗುರುತಿಸ್ಕೊಂಡ್ವಿ. B2ಅನ್ನು ಸಿಗೆ ಸೇರಿಸಿದ್ವಿ, ಮೊದಲೇ ಹೇಳಿದೆ ಸಮಾಂತರವಾಗಿ ಬರುವಂತೆ ನಾವು ಸೇರಿಸ್ಕೊಂಡ್ವಿ. ಅದೇ ರೀತಿ ನಾವೇನು ಮಾಡಿದ್ವಿ, ಇಲ್ಲಿ ರಚನೆಯನ್ನು ಮಾಡಿಕೊಂಡ್ವಿ. B2ಗೆ ನಮಗೆ ಅನುಕೂಲಕರವಾದ ತ್ರಿಜ್ಯವನ್ನು ತಗೊಂಡು B2ನ ಮೇಲಿಟ್ಟು ಒಂದು ಕಂಸವನ್ನು ರಚನೆ ಮಾಡಿಕೊಂಡು ಅದೇ ಅಳತೆಯ ಕೈವಾರದ ಸಹಾಯದಿಂದ B3ಯ ಮೇಲಿಟ್ಟು ಕಟ್ ಮಾಡಿಕೊಂಡು B2 ಸಿಗೆ ಸಮಾಂತರವಾಗುವಂತೆ B3 C' ರಚನೆ ಮಾಡ್ಕೊಂಡ್ವಿ. ಕೆಳಗೆ ಯಾವ ರೀತಿ ನಾವು ಪ್ರೊಸೀಜರ್ನ ಫಾಲೋ ಮಾಡಿದ್ವಿ, ಮ್ಯಾಲ ಅದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ಸಿ ಎಗೆ ಸಮಾಂತರವಾಗುವಂತೆ C' A' ರಚನೆ ಮಾಡ್ಕೊಂಡ್ವಿ. ಧನ್ಯವಾದಗಳು. ಪ್ರಾಕ್ಟೀಸ್ ಮಾಡಿರಿ ಮಕ್ಕಳೇ. ಇನ್ನೂ ನಿಮ್ಗೆ ಇದಕ್ಕಿಂತ ಕೂಡ ನೀವು ಚೆಂದ ಹಾಕ್ಬೋದು. ಪ್ರಾಕ್ಟೀಸ್ ಆದಂಗೆಲ್ಲ ನಿಮ್ಗೆ ಇನ್ನೂ ಹೆಚ್ಚಿನ ಅಭ್ಯಾಸಗಳನ್ನು ಯಾವುದೇ ರೀತಿಯ ಅವರು ಅಳತೆಗಳು ಕೊಟ್ಟರೂ ಕೂಡ ನಿಮ್ಗೆ ಮಾಡಲಿಕ್ಕೆ ಬರಬೇಕು. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಿರಿ.